ಗ್ರೀನ್ ಕಲರ್ ಕಾರಲ್ಲಿ ಬಂದಿದ್ದಾರೆ ಇಲ್ಲಿಗೆ. ಗ್ರೀನ್ ಕಲರ್ ಇಬ್ಬರು ಬಂದಿದ್ದಾರೆ. ಒಬ್ಬರು ಮನೆ ಒಳಗೆ ಹೋಗಿ ಬ್ಯಾಕ್ ಡೋರನ್ನು ಹೊಡೆದು ಬೀರುವಲ್ಲಿದ್ದ ಚಿನ್ನ, ಬೆಳ್ಳಿ, ದುಡ್ಡು ಇದನ್ನೆಲ್ಲ ತಗೊಂಡೋಗಿದ್ದಾರೆ. ಮನೆಯವರು ಅದೇ ಟೈಮಲ್ಲಿ ಬಂದಿರೋದ್ರಿಂದ ಅವರು ಹಿಂದ್ಗಡೆ ಕಾಂಪೌಂಡ್ ವಾಲ್ ಹಾರಿಕೊಂಡು ಓಡೋಗಿದ್ದಾರೆ. ಆಮೇಲೆ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಹಾಡಾಗಲೇ ಕಳ್ಳತನ ನಡೆದಿದ್ದು, ಕಾರಿನಲ್ಲಿ ಬಂದಿದ್ದ ಇಬ್ಬರು ಅಪರಿಚಿತರು ಮನೆಯ ಹಿಂಬಾಗಿಲನ್ನ ಮೀಟಿ ಮನೆ ಒಳಗಿದ್ದ 80 ಗ್ರಾಂ ಚಿನ್ನ, ಬೆಳ್ಳಿ ಪದಾರ್ಥ ಹಾಗೂ 1.40 ಲಕ್ಷ ನಗದು ಹಣವನ್ನ ದೋಚಿ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ವಿ ಶ್ರೀನಿವಾಸ್ ಪ್ರಸಾದ್ ಮೇಲ್ಸೇತುವೆ ಬಳಿ ಇರುವ ಚಾಮುಂಡಿ ಟೌನ್ಶಿಪ್ ಮನೆಯೊಂದರಲ್ಲಿ ಘಟನೆ ಜರುಗಿದ್ದು, ಬುಧವಾರ ಬೆಳಿಗ್ಗೆ 11 ರಿಂದ 12 ಗಂಟೆಯೊಳಗೆ ಕಳ್ಳರು ತಮ್ಮ ಕೈಚಳಕ ತೋರಿ ಎಸ್ಕೇಪ್ ಆಗಿದ್ದಾರೆ. ಖಾಸಗಿ ಕಂಪನಿ ಉದ್ಯೋಗಿ ಪುನೀತ್ ಕುಮಾರ್ ಹಾಗೂ ಸುಗಂತಿ ಎಂಬ ದಂಪತಿಗಳು ಹಣ ಮತ್ತು ಚಿನ್ನಾಭರಣಗಳನ್ನ ಕಳೆದುಕೊಂಡ ದಂಪತಿಗಳಾಗಿದ್ದು, ಹಾಡಾಗಲೇ ಕಳ್ಳರು ಮಾಡಿರುವ ಚಾಲಾಕಿ ಕೃತ್ಯಕ್ಕೆ ಸುತ್ತಮುತ್ತಲಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ದಂಪತಿಗಳಿಬ್ಬರು ಮನೆ ಮುಂಬಾಗಿಲು ಮತ್ತು ಗೇಟ್ಗೆ ಬೀಗ ಹಾಕಿ ಕೆಲಸ ನಿಮಿತ್ತ ಮನೆಯಿಂದ ಆಚೆ ನಿರ್ಗಮಿಸಿದ್ದಾರೆ. ಈ ವೇಳೆ ಕಾರಿನಲ್ಲಿ ಬಂದಿದ್ದ ಇಬ್ಬರು ಅಪರಿಚಿತರು ಮನೆಯ ಹಿಂಬದಿಯಲ್ಲಿದ್ದ ಬಾಗಿಲನ್ನ ಮೀಟಿ ಮನೆಯಲ್ಲಿದ್ದ ಚಿನ್ನಾಭರಣ ಮತ್ತು ನಗದನ್ನ ದೋಚಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಕಾರಿನಲ್ಲಿ ಬಂದಿದ್ದ ಇಬ್ಬರ ಪೈಕಿ ಓರ್ವ ಮನೆ ಮುಂಭಾಗ ಕಾರು ನಿಲ್ಲಿಸಿಕೊಂಡಿದ್ದ, ಮತ್ತೋರ್ವ ಹಿಂಬದಿಯಿಂದ ಬಾಗಿಲು ಮುರಿದು ಮನೆಯೊಳಗೆ ಪ್ರವೇಶಿಸಿದ್ದ ಅನ್ನೋ ಮಾಹಿತಿಗಳು ಹೊರಬಿದ್ದಿದೆ. ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಬಂದ ದಂಪತಿಗಳು ಮನೆ ಮುಂಭಾಗ ನಿಂತಿದ್ದ ಕಾರನ್ನ ನೋಡಿದ್ದಾರೆ. ಯಾರೋ ಇರಬಹುದು ಅಂತ ಮನೆಯ ಗೇಟ್ ಮತ್ತು ಬೀಗ ತೆಗೆದು ಮನೆಯೊಳಗೆ ಪ್ರವೇಶ ಮಾಡುತ್ತಿದ್ದಂತೆ ಕಾರಿನಲ್ಲಿದ್ದ ವ್ಯಕ್ತಿ ಮನೆಯೊಳಗಿದ್ದ ವ್ಯಕ್ತಿಗೆ ಸಿಗ್ನಲ್ ನೀಡಿದ್ದಾನೆ. ಈ ಸಂದರ್ಭ ಕೈಗೆ ಸಿಕ್ಕಷ್ಟು ಚಿನ್ನಾಭರಣ ಮತ್ತು ನಗದನ್ನ ತುಂಬಿಕೊಂಡು ಮನೆಯೊಳಗಿದ್ದ ವ್ಯಕ್ತಿ ಕಾಂಪೌಂಡ್ ಹಾರಿದ್ದಾನೆ. ಮನೆ ಮುಂಭಾಗ ನಿಂತಿದ್ದ ಕಾರನ್ನ ವೇಗವಾಗಿ ತಿರುಗಿಸಿಕೊಂಡು ಕಾಂಪೌಂಡ್ ಹಾರಿದವನನ್ನ ಕಾರಲ್ಲಿ ಕೂರಿಸಿಕೊಂಡು ಸಿನಿಮೆಯ ಶೈಲಿಯಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ದಂಪತಿಗಳಿಬ್ಬರು ಈ ಎಸ್ಕೇಪ್ ದೃಶ್ಯವನ್ನ ಕಣ್ಣಾರೆ ಕಂಡಿದ್ದು, ಈ ವೇಳೆ ಜೋರಾಗಿ ಕಿರುಚಾಡಿದ್ದಾರೆ. ಕಳ್ಳತನಕ್ಕೆ ಬಂದಿದ್ದವರ ಕೈಯಲ್ಲಿ ಲಾಂಗ್ ಕೂಡ ಇತ್ತು ಅನ್ನೋ ಮಾಹಿತಿಗಳು ಹೊರಬಿದ್ದಿದೆ. ಈ ರೀತಿ ಕಳ್ಳತನ ಒಂದು ಕೆಲವೇ ನಿಮಿಷಗಳಲ್ಲಿ ಜರುಗಿದೆ ಅಂತ ಸುದ್ದಿ ತಿಳಿದು ಸುತ್ತಮುತ್ತಲಿನ ನಿವಾಸಿಗಳು ಆಗಮಿಸಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ರಘು, ಎಸ್ಐ ರವೀಂದ್ರ ಕೂಡ ಭೇಟಿ ನೀಡಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿಕೊಂಡಿದ್ದಾರೆ. ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಕೂಡ ಆಗಮಿಸಿ ಸ್ಥಳ ಮಹಜರು ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಡಾಗಲೇ ನೋಡುತ್ತಿದ್ದಂತೆ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಮತ್ತು ನಗದು ದೋಚಿ ಕಾರಿನಲ್ಲಿ ಪರಾರಿಯಾಗಿರೋದು ಸ್ಥಳೀಯ ನಾಗರಿಕರ ನಿದ್ದೆಗೆಡಿಸಿದೆ. ಕಳ್ಳತನ ಮಾಡಿದ ಕಳ್ಳರು ಕಾರಿನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುತ್ತಿರುವ ಸಿಸಿಟಿವಿ ದೃಶ್ಯ ಲಭಿಸಿದ್ದು, ದಂಪತಿಗಳು ನೀಡಿರುವ ದೂರು ಮತ್ತು ಸಿಸಿಟಿವಿ ದೃಶ್ಯಾವಳಿಯನ್ನ ಹಿಡಿದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದು, ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ನಾನು ಚಾಮುಂಡಿ ಗೋಪಾಲ್ ಅಂತ ನನ್ನ ಹೆಸರು. ಈ ಟೌನ್ಶಿಪ್ಗೆ ಅಧ್ಯಕ್ಷರಾಗಿದ್ದೇನೆ ನಾನು. ನಮ್ಮ ಚಾಮುಂಡಿ ಟೌನ್ಶಿಪ್ ಅಲ್ಲಿ ಒಂದು ಸೇಫ್ಟಿ ಇಲ್ಲ ನಮ್ಗೆ. ಒಂದು ಫ್ರಂಟ್ ಅಲ್ಲಿ ಗೇಟ್ ಇದೆ, ಆದ್ರೆ ಗೇಟ್ಗೆ ತಕ್ಕ ಒಂದು ಸೆಕ್ಯೂರಿಟಿ ಇಲ್ಲ. ಇವತ್ತು ಒಂದು ಕಳ್ತನ ಆಯ್ತು ನಮ್ಮ ಚಾಮುಂಡಿ ಟೌನ್ಶಿಪ್ ಅಲ್ಲಿ. ಬೆಳಗ್ಗೆ ಒಂದು 11:11ವರೆಗೆ ಈ ತರ ಒಂದು ಕಳ್ತನ ಆಯ್ತು. ಈಗ ಇಲ್ಲಿ ಇನ್ನು ಒಂದು 3 ತಿಂಗಳಿಗೆ ಮುಂಚೆ ಇಲ್ಲಿಂದ ಹಸು ಕದ್ಕೊಂಡು ಹೋದ್ರು, ಒಂದು ರಾತ್ರಿ 1-1:30 ಗಂಟೆಯಲ್ಲಿ. ಅವಾಗ ಅದಕ್ಕೂ ಯಾರು ಜವಾಬ್ದಾರಿ ಇಲ್ಲ. ಇವತ್ತು ಈ ತರ ಒಂದು ಕಳ್ತನ ಆಯ್ತು, ಇದಕ್ಕೆ ಯಾರು ಜವಾಬ್ದಾರಿ? ಮುಂದೆ ಯಾವ ರೀತಿ ನಮ್ಗೆ ಇವರು ಸೆಕ್ಯೂರಿಟಿ ಕೊಡ್ತಾರೆ? ಒಂದು 2-3 ಕಡೆಯಿಂದ ಓಪನ್ ಇರುತ್ತೆ. ಒಂದು ಗೇಟ್ ಹಾಕಿ ಕೊಡಿ ಅಂತ ಹೇಳುವಾಗ ಗೇಟ್ ಹಾಕೋದಿಲ್ಲ ಅಂತಾನು ಒಂದ್ಸಲ ಹೇಳಿದ್ರು. ಆಮೇಲೆ ಗೇಟ್ ಹಾಕ್ತೇವೆ ಅಂತ ಹೇಳಿದ್ರು. ಆ ಕಡೆ ಉಂಡಿ ಕಡೆಯಿಂದ ಬರ್ಬೇಕಾದ್ರೆ ಅಲ್ಲಿ ಓಪನ್ ಆಗಿದೆ, ಅಲ್ಲಿಂದನೂ ಒಂದು ಗೇಟ್ ಹಾಕಿಸ್ಕೊಡ್ಬೇಕು ನಮ್ಗೆ ಸೆಕ್ಯೂರಿಟಿ. ಇದಕ್ಕೆ ಸೆಕ್ಯೂರಿಟಿ ಹಾಕ್ಬೇಕು ಅಥವಾ ಗೇಟ್ ಹಾಕ್ಬೇಕು. 11ವರೆಗೆ ನಡೆದಿರೋದು ಸರ್. ಒಂದು ಗ್ರೀನ್ ಕಲರ್ ಕಾರಲ್ಲಿ ಬಂದಿದ್ದಾರೆ ಇಲ್ಲಿಗೆ. ಗ್ರೀನ್ ಕಲರ್ ಇಬ್ರು ಬಂದಿದ್ದಾರೆ. ಒಬ್ರು ಮನೆ ಒಳಗೆ ಹೋಗಿ ಬ್ಯಾಕ್ ಡೋರ್ ಅನ್ನ ಹೊಡೆದು ಬೀರುವಲ್ಲಿದ್ದ ಚಿನ್ನ, ಬೆಳ್ಳಿ, ದುಡ್ಡು ಇದನ್ನೆಲ್ಲ ತಗೊಂಡೋಗಿದ್ದಾರೆ. ಮನೆಯವರು ಅದೇ ಟೈಮಲ್ಲಿ ಬಂದಿರೋದ್ರಿಂದ ಅವರು ಹಿಂದ್ಗಡೆ ಕಾಂಪೌಂಡ್ ವಾಲ್ ಹಾರ್ಕೊಂಡು ಓಡೋಗಿದ್ದಾರೆ. ಆಮೇಲೆ ನಂಜನಗೂಡು ಪೊಲೀಸು
ಸುಮಾರು ಜನ ಎಲ್ಲ ಪೊಲೀಸ್ ಅವರೆಲ್ಲ ಬಂದು ಇದನ್ನ ಈ ಮನೆಯವರು ಎಲ್ಲಿ ಹೋಗಿದ್ರು ಸರ್ ಆಗ? ಮನೆಯವರು ನಂಜನಗೂಡಿಗೆ ಅವ್ರ ಪರ್ಸನಲ್ ಕೆಲಸ ಇರುತ್ತಲ್ಲ, ಪೋಸ್ಟ್ ಆಫೀಸಿಗೆ ಅಂತ ಹೋಗಿದ್ದಾರೆ. ಅವರ ಕೆಲಸ ಮುಗಿಸ್ಕೊಂಡು ಬರುವಾಗ ಇದು ಈ ತರ ಆಗಿದೆ. ಫಸ್ಟ್ ಟೈಮ್ ಇದು ನಡೆದಿರೋದು ಈ ತರ? ಇಲ್ಲ ಸರ್, ಇದಕ್ಕಿಂತ ಮುಂಚೆ ಹಸು ಕಳ್ಳರು ಬಂದಿದ್ರು. ಹಸು ಕಳ್ಳರು ಬಂದಾಗಲೂ ನಾವು ಒಂದು ಇವರಿಗೆ ಮ್ಯಾನೇಜ್ಮೆಂಟ್ಗೆ ಹೇಳಿದ್ದೇವೆ, ಒಂದು ಸೆಕ್ಯೂರಿಟಿಗೆ ಏನಾದ್ರು ಮಾಡಬೇಕು ನೀವು ಅಂತ. ಅದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಎರಡನೇದು ಸರ್ ಇನ್ಸಿಡೆನ್ಸ್. ಏನ್ ಹೇಳ್ತೀರಾ ಸರ್, ಬೆಳಿಗ್ಗೆನೆ ಈ ತರ ನಡೆದೈತೆ? ಒಬ್ಬ ಇಲ್ಲಿಯವರಾಗಿ ಏನ್ ಹೇಳ್ತೀರಾ, ಬೆಳಿಗ್ಗೆ ಈ ತರ ನಡೆದಿರೋದು? ಬೆಳಿಗ್ಗೆ ನಡೆದಿರೋದು ಅಂತ ಹೇಳಿದ್ರೆ ಇವತ್ತು ಕಳ್ಳತನ ಸರ್. ಕಳ್ಳತನ ಆದ್ರೆ ಅದನ್ನ ಹೆಂಗಾದ್ರೂ ಹಿಡಿತಾರೆ. ಕೊಲೆನೇ ನಡೆದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಸರ್? ಇಲ್ಲಿ ಕೊಲೆ ನಡೆದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ನಮ್ಗೆ ಬೇಕಾಗಿರೋದು ಇದೆ ಸರ್. ಈಗ ಒಂದು ಸಣ್ಣದ ಇನ್ಸಿಡೆನ್ಸ್ ಆಯ್ತು, ಏನೋ ಬಂದು ಸಾಲ್ವ್ ಮಾಡ್ತಾರೆ. ಕೊಲೆ ಮಾಡಿ ಸತ್ತೇ ಹೋದ್ರು, ಅವಾಗ ಇಲ್ಲಿ ಯಾರು ಜವಾಬ್ದಾರಿ ಸರ್? ಹೆಂಗೆ ಇದನ್ನು ನಾವು ಮೇಂಟೈನ್ ಮಾಡಬೇಕು? ಮುಂದೆ ಯಾವ ರೀತಿ ನಮಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂತ ನಮಗೆ ಮ್ಯಾನೇಜ್ಮೆಂಟ್, ಚಾಮುಂಡಿ ಟೌನ್ಶಿಪ್ ಮ್ಯಾನೇಜ್ಮೆಂಟ್ನವರು ನಮ್ಗೆ ಹೇಳ್ಬೇಕು. ನಮಗೆ ಅವ್ರದ್ದು ಏನೂ ಸೇಫ್ಟಿ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಇದೊಂದು ಸೇಫ್ಟಿ ನಮಗೆ ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ಳಿ.